ನಮಸ್ಕಾರ ಎಲ್ರಿಗೂ. ಹಳ್ಳಿ ಪವರ್ ಅನ್ನುವಂತಹ ರಿಯಾಲಿಟಿ ಶೋನಲ್ಲಿ ಕಂಟೆಸ್ಟೆಂಟ್ ಆಗಿ ಕಾಣಿಸಿಕೊಂಡಿರುವಂತಹ ಯುಕ್ತ ವಿನಯ್ ಅವರು ಇತ್ತೀಚೆಗೆ ಟಾಸ್ಕ್ ಅಲ್ಲಂತೂ ತುಂಬಾನೇ ಚೆನ್ನಾಗಿ ಆಡ್ತಾ ಇದ್ದಾರೆ. ಸೊ ಹೀಗಾಗಿನೇ ಈ ಒಂದು ಹಳ್ಳಿ ಪವರ್ ಶೋನಲ್ಲಿ ಖಂಡಿತವಾಗ್ಲೂ ಕೊನೆ ತನಕ ಇವರು ಕೂಡ ಇರ್ತಾರೆ ಅಂತ ಹೇಳಿ ನಿರೀಕ್ಷೆ ಅಟ್ ಪ್ರೆಸೆಂಟ್ ಅಲ್ಲಂತೂ ಇರುವಂತದ್ದು. ಸೊ ಹೀಗಾಗಿನೇ ತುಂಬಾ ಜನ ಇವರನ್ನ ಇಷ್ಟಪಟ್ಟಿದ್ದಾರೆ. ಹಾಗೇನೆ ಇವ್ರ ಬಗ್ಗೆ ತಿಳ್ಕೊಳ್ಬೇಕು ಅಂತ ಕೂಡ ತುಂಬಾ ಜನ ವೇಟ್ ಮಾಡ್ತಾ ಇದ್ದಾರೆ. ಸೊ ಹೀಗಾಗಿನೇ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಇವರ ಬಗ್ಗೆ ಕೆಲವೊಂದಿಷ್ಟು ಇನ್ಫಾರ್ಮೇಶನ್‌ಗಳನ್ನ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಹೀಗಾಗಿನೇ ವಿಡಿಯೋನ ಮಿಸ್ ಮಾಡ್ಕೊಳ್ದೆ ಪೂರ್ತಿಯಾಗಿ ನೋಡಿ. ಹಾಗೇನೇ ಚಾನಲ್ ಅನ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ದೀರಾ ಅನ್ನೋದಾದ್ರೆ ಎಲ್ರೂ ಕೂಡ ಈಗಲೇನೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇವಾಗ ನೇರವಾಗಿ ವಿಷಯಕ್ಕೆ ಬರೋದಾದ್ರೆ ಯುಕ್ತ ವಿನಯ್ ಇವರು ಮೂಲತಃ ದಾವಣಗೆರೆಯವರು. ಹಾಗೇನೆ ರೀಸೆಂಟ್ ಆಗಿ 7 ವರ್ಷದಿಂದ ಇವರು ಮೈಸೂರಿನಲ್ಲಿ ನೆಲೆಸಿದ್ದಾರೆ. ಇವರು ತಮ್ಮ ಎಜುಕೇಶನ್ ಕಂಪ್ಲೀಟ್ ಆದ ನಂತರ ಇನ್ಫ್ಲುಯೆನ್ಸರ್ ಆಗಿ ಹಾಗೇನೆ ಮಾಡೆಲ್ ಆಗಿ ತಮ್ಮ ಕೆಲಸವನ್ನ ಶುರು ಮಾಡ್ತಾರೆ ಅಂತಾನೆ ಹೇಳಬಹುದು. ತಮ್ಮ ಕರಿಯರ್ ಅನ್ನ ಶುರು ಮಾಡ್ತಾರೆ. ಆದ್ರೆ ಇದೇ ಸಮಯದಲ್ಲಿ ಇವರಿಗೆ ಒಬ್ಬರ ಮೇಲೆ ಪ್ರೀತಿ ಆಗುತ್ತೆ. ಹಾಗೇನೆ ಪ್ರೀತಿಯಿಂದ ಅವರು ಕೊನೆಗೆ ಮದುವೆ ಕೂಡ ಆಗ್ತಾರೆ. ಆದ್ರೆ ಮದುವೆ ವಿಚಾರದಲ್ಲಿ ಅವರಿಗೆ ಸ್ವಲ್ಪ ದೊಡ್ಡ ಮಟ್ಟದಲ್ಲೇನೆ ಸಮಸ್ಯೆ ಕೂಡ ಆಯ್ತು ಅನ್ನೋದನ್ನ ಸ್ವತಃ ಅವರೇನೆ ಹೇಳ್ಕೊಂಡಿದ್ದಾರೆ. ಹಲವು ವರ್ಷ ಪ್ರೀತಿ ಮಾಡಿ ನಂತರ ಅವರ ಮನೆಯಲ್ಲಿ ಅಂದ್ರೆ ಯುಕ್ತ ವಿನಯ್ ಅವರ ಮನೆಯಲ್ಲಿ ಒಪ್ಪಿಗೆ ಇಲ್ಲದಿದ್ರೂ ಕೂಡ ಅವರ ತಂದೆ ತಾಯಿಯ ಜೊತೆ ಹಠ ಮಾಡಿ ಅವರನ್ನ ಫೋರ್ಸ್ ಮಾಡಿ ಈ ಒಂದು ಮದುವೆ ಆಗಿದ್ರು ಅನ್ನೋದನ್ನ ಸ್ವತಃ ಯುಕ್ತ ವಿನಯ್ ಅವರೇನೆ ಹೇಳ್ಕೊಂಡಿದ್ದಾರೆ. ಹಾಗೇನೆ ಮದುವೆಯಾಗಿ 2 ವರ್ಷಗಳು ಕೂಡ ಕಳೆದಿದ್ದು ಆ ಸಮಯದಲ್ಲಿ ಅವರ ಹಸ್ಬೆಂಡ್ ಚೀಟ್ ಮಾಡ್ತಾ ಇರೋದು ಇವರಿಗೆ ಗೊತ್ತಾಗಿದೆ ಅನ್ನೋದನ್ನ ಕೂಡ ಅವರು ಹೇಳ್ಕೊಂಡಿದ್ದಾರೆ. ಒಂದಲ್ಲ ಎರಡಲ್ಲ ಬರೋಬ್ಬರಿ 5ರಿಂದ 6 ಬಾರಿ ಇವರು ಅವಕಾಶವನ್ನ ಮಾಡಿಕೊಟ್ರು ಕೂಡ ಅವರು ಸರಿ ಹೋಗದೆ ಇರೋದ್ರಿಂದ ಈ ಒಂದು ವಿಷಯದಿಂದ ಹೊರಗಡೆ ಬರೋದೇ ಸರಿ ಅಂತ ಹೇಳಿ ಡಿಸೈಡ್ ಮಾಡಿ ಯುಕ್ತ ವಿನಯ್ ಅವರು ಈ ಒಂದು ಮದುವೆಯ ಬಂಧದಿಂದ ಹೊರಗಡೆ ಬಂದಿದ್ದಾರೆ ಅನ್ನೋದನ್ನ ಕೂಡ ಅವರು ಹೇಳ್ಕೊಂಡಿದ್ದಾರೆ. ತುಂಬಾನೇ ಪ್ರೀತಿಸಿ ಮದುವೆಯಾಗಿದ್ದಂತಹ ಇವರಿಬ್ಬರ ನಡುವೆ ಈ ರೀತಿಯಾಗಿ ಸಮಸ್ಯೆ ಬಂದಿದ್ರಿಂದ ಸಾಕಷ್ಟು ಡಿಸಪಾಯಿಂಟ್ಮೆಂಟ್ ಹಾಗೇನೆ ಡಿಪ್ರೆಷನ್‌ಗೂ ಕೂಡ ಯುಕ್ತ ವಿನಯ್ ಅವರು ಹೋಗಿದ್ರು. ಅದೇ ಸಮಯದಲ್ಲಿ ಅವರ ಫ್ರೆಂಡ್ಸ್ ಇವರಿಗೆ ತುಂಬಾನೇ ಹೆಲ್ಪ್ ಮಾಡ್ತಾರೆ ಅಂತಾನೆ ಹೇಳ್ಬಹುದು. ಈ ರೀತಿಯಾಗಿ ಕುತ್ಕೊಂಡ್ರೆ ಆಗೋದಿಲ್ಲ. ಇದರಿಂದ ಹೊರಗಡೆ ಬರ್ಲೇಬೇಕು, ಏನಾದ್ರೂ ಮಾಡ್ಲೇಬೇಕು ಅನ್ನುವಂತಹ ಒಂದು ಸ್ಟ್ರಾಂಗ್ ಆಗಿರುವಂತಹ ಮೋಟಿವೇಶನ್ ಇವರ ಫ್ರೆಂಡ್ಸ್ ಇಂದ ಸಿಗುತ್ತೆ. ಹಾಗೇನೆ ಯುಕ್ತ ವಿನಯ್ ಅವರು ಇವರ ಫ್ರೆಂಡ್ಸ್ ಜೊತೆ ಸೇರಿ ಒಂದು ಹೊಸದಾದಂತಹ ರೆಸ್ಟೋರೆಂಟ್ ಅನ್ನು ಓಪನ್ ಮಾಡ್ತಾರೆ. ಅದೇನೆ ಬೆಣ್ಣೆ ಬೈಟ್ಸ್ ಅನ್ನೋದು. ಸೊ ಈ ಒಂದು ಬೆಣ್ಣೆ ಬೈಟ್ಸ್ ಅನ್ನುವಂತಹ ರೆಸ್ಟೋರೆಂಟ್ ಎಲ್ಲಿದೆ ಅಂತ ನೀವು ಕೇಳೋದಾದ್ರೆ ಅದು ಕೂಡ ಮೈಸೂರಿನಲ್ಲೇನೆ ಇರುತ್ತೆ. ಮೈಸೂರಿನಲ್ಲೇನೆ ಈ ಒಂದು ರೆಸ್ಟೋರೆಂಟ್ ಅನ್ನ ಓಪನ್ ಮಾಡಿ ಸೊ ಇದರಲ್ಲೂ ಕೂಡ ಇವರು ವರ್ಕ್ ಮಾಡ್ತಾ ಇದ್ದಾರೆ. ಹಾಗೇನೆ ಇನ್ಫ್ಲುಯೆನ್ಸರ್ ಆಗಿ ಜೊತೆಗೆ ಮಾಡೆಲ್ ಆಗಿ ಕೂಡ ಇವರು ಅಟ್ ಪ್ರೆಸೆಂಟ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ವೈವಾಹಿಕ ಜೀವನದಲ್ಲಿ ಮೋಸ ಆಗಿದ್ರು ಕೂಡ ಇವಾಗ ಒಂದು ಸ್ಟ್ರಾಂಗ್ ಕಂಬ್ಯಾಕ್ ಅನ್ನ ಮಾಡಿ ತನ್ನ ಕಾಲ ಮೇಲೆನೆ ತಾನು ನಿಂತ್ಕೊಂಡಿದ್ದಾರೆ. ಹಾಗೇನೆ ಇಂಡಿಪೆಂಡೆಂಟ್ ಆಗಿ ಬದುಕ್ತಾ ಇದ್ದಾರೆ. ಸೊ ಇವರಿಗೆ ಆಲ್ ದ ಬೆಸ್ಟ್ ಅನ್ನ ತಿಳಿಸೋಣ. ಜೊತೆಗೆ ಹಳ್ಳಿ ಪವರ್ ನಲ್ಲಿ ಇವರು ಸೆಲೆಕ್ಟ್ ಕೂಡ ಆಗಿದ್ದು 12ನೇ ಕಂಟೆಸ್ಟೆಂಟ್ ಆಗಿ ಇವರು ಸೆಲೆಕ್ಟ್ ಆಗಿದ್ದಾರೆ. ಬರೋಬ್ಬರಿ 84% ಓಟುಗಳನ್ನ ಪಡೆದುಕೊಂಡು ಹಳ್ಳಿ ಪವರ್ ನಲ್ಲಿ ಇವರು ಎಂಟ್ರಿನ ಕೂಡ ಪಡ್ಕೊಂಡಿದ್ದಾರೆ. ಇವಾಗ ಹಳ್ಳಿ ಪವರ್ ನಲ್ಲಿ ತುಂಬಾನೇ ಚೆನ್ನಾಗಿ ಕೂಡ ಗೇಮ್ ಅನ್ನ ಆಡ್ತಾ ಇದ್ದು ಇವ್ರ ಬಗ್ಗೆ ಮತ್ತಷ್ಟು ಇನ್ಫಾರ್ಮೇಶನ್ ಕಲೆಕ್ಟ್ ಆದ್ರೆ ಅದನ್ನ ಕೂಡ ನಾನು ನಿಮ್ಗೆ ಮುಂದಿನ ವಿಡಿಯೋದಲ್ಲಿ ಅಪ್ಡೇಟ್ ಮಾಡ್ತೀನಿ ಅಥವಾ ಇದೇ ವಿಡಿಯೋದ ಕಮೆಂಟ್ ಬಾಕ್ಸ್ ಅಲ್ಲಿ ನಾನು ಅದನ್ನ ಕಮೆಂಟ್ ಮಾಡಿ ಪಿನ್ ಮಾಡಿರ್ತೀನಿ. ಸೊ ಹೀಗಾಗಿನೇ ಆ ಒಂದು ಇನ್ಫಾರ್ಮೇಶನ್ಗೋಸ್ಕರ ವೇಟ್ ಮಾಡಿ. ಹಾಗೇನೆ ಇವ್ರ ಬಗ್ಗೆ ನಿಮ್ಗೆ ಏನಾದ್ರು ಎಕ್ಸ್ಟ್ರಾ ಮಾಹಿತಿ ಗೊತ್ತಿದ್ರೆ ಅದನ್ನ ಕೂಡ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಬಹುದು ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.